ವಿರುದ್ಧ ರಾಜಕೀಯ ಅಖಾಡಕ್ಕೆ ಇಳಿದಿದ್ದಾರೆ ಹುಚ್ಚ ವೆಂಕಟ್. ಆರ್ಆರ್ ನಗರದಿಂದಲೇ ನನ್ನ ಸ್ಪರ್ಧೆ ಅಂತ ಹೇಳಿದ್ದಾರೆ ಫೈರಿಂಗ್ ಸ್ಟಾರ್. ಮುನಿರತ್ನ ವಿರುದ್ಧ ರಾಜಕೀಯ ಅಖಾಡಕ್ಕೆ ಇಳಿದಿದ್ದಾರೆ ನಟ ಹುಚ್ಚ ವೆಂಕಟ್. ಆರ್ಆರ್ ನಗರದಿಂದಲೇ ನನ್ನ ಸ್ಪರ್ಧೆ ಅಂತ ಹೇಳ್ಕೊಂಡಿದ್ದಾರೆ ಫೈರಿಂಗ್ ಸ್ಟಾರ್. ಇನ್ನೆರಡು ದಿನದಲ್ಲಿ ಯಾವ ಪಕ್ಷದಿಂದ ನಾನು ಸ್ಪರ್ಧಿಸ್ತೀನಿ ಅನ್ನೋದನ್ನ ತಿಳಿಸ್ತೀನಿ ಅಂತಾನು ಹೇಳ್ಕೊಂಡಿದ್ದಾರೆ ನಿರ್ದೇಶಕ ನಟ ಹುಚ್ಚ ವೆಂಕಟ್. ಮುನಿರತ್ನಗೆ ಈ ಬಾರಿ ಯಾರು ಕೂಡ ಟಿಕೆಟ್ ನೀಡಲ್ಲ. ಕುಕ್ಕರ್ ಸ್ಟವ್ ಹಂಚಿ ಕಾಂಗ್ರೆಸ್ನ ಮರ್ಯಾದೆ ತೆಗೆದಿದ್ದಾರೆ. ಮುನಿರತ್ನ ಕಾಂಗ್ರೆಸ್ ಮರ್ಯಾದೆನ ತೆಗೆದು ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಹುಚ್ಚ ವೆಂಕಟ್. ನಾನು ಈ ಸಲ ಚುನಾವಣೆಗೆ ನಿಲ್ಲೋದು ಗ್ಯಾರಂಟಿ. ನಾನು ಮೋದಿ ಒಬಾಮಾಗಿಂತ ತುಂಬಾ ಡಿಫರೆಂಟ್ ಆಗಿ ಪ್ರಚಾರ ಮಾಡ್ತೀನಿ. ಆ ನಂತರ ಮೋದಿ ಹತ್ರ ಮಾತಾಡಿ 5 ದಿನ PM ಆಗ್ತೀನಿ. ಆ ದಿನಗಳಲ್ಲಿ ದೇಶದ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಬೆಂಗಳೂರಲ್ಲಿ ನಟ ನಿರ್ದೇಶಕ ಹುಚ್ಚ ವೆಂಕಟ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಯಾವ ಪಕ್ಷಕ್ಕೆ ಸೇರ್ಕೊಂಡು ಎಲೆಕ್ಷನ್ ನಿಲ್ತೀನಿ ಅದು ಇನ್ನೊಂದು 2 ದಿನದಲ್ಲಿ ಗೊತ್ತಾಗುತ್ತೆ. ಐ ಮೈಟ್ ಸ್ಟ್ಯಾಂಡ್ ಹುಚ್ಚ ವೆಂಕಟ್ಸನ್ನ ಪೊಲಿಟಿಕಲ್ ಪಾರ್ಟಿ ಮಾಡ್ಬೋದು ಕರ್ನಾಟಕದಲ್ಲಿ ಮಾತ್ರ, ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ಬೋದು. ಬಟ್ ನಿಲ್ಲೋದು ಫಿಕ್ಸ್ ಆಗಿದೆ. ನಾನು ಬರ್ಕೂಡ್ದು ಅಂದ್ಕೊಂಡೆ. ಈಗ ಬಂದರೆ ನಾನು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ದಿಸ್ ಈಸ್ ದ ಕರೆಕ್ಟ್ ಏಜು ಆ್ಯಂಡ್ ಐ ವಿಲ್ ಬಿಕಮ್. ಇಟ್ ಈಸ್ ನಾಟ್ ಅ ಜೋಕ್. ಹುಚ್ಚ ವೆಂಕಟ್ ಹೇಳಿರೋದನ್ನ ಎಲ್ಲ ಆಗಿದ್ದಾರೆ. ನಾನು ಯಾವತ್ತು ಹೇಳ್ಕೊಂಬಂದೆ, ನಾನು ನಾಳೆ ಸೂಪರ್ ಸ್ಟಾರ್ ಆಗ್ತೀನಿ ಆದೆ, ಯೂಟ್ಯೂಬ್ ಸ್ಟಾರ್ ಆಗ್ತೀನಿ ಆದೆ, ಎಲ್ಲ ಸ್ಟಾರ್ ಆದೆ. ಆದರೆ ರಾಜಕೀಯಕ್ಕೆ ಬರ್ತಿರೋದು ಯಾವ ಸ್ಟಾರ್ ಆಗೋಕ್ಕಲ್ಲ, ಜನನ ಪ್ರೀತಿರಿ. ಯಾಕಂದರೆ ಹುಚ್ಚ ವೆಂಕಟ್ ಸಿನಿಮಾ ಬರುತ್ತೋ ಬಿಡುತ್ತೋ ಜನರ ಮೇಲೆ ಪ್ರೀತಿ ಕಮ್ಮಿ ಆಗಿಲ್ಲ, ಕಮ್ಮಿ ಆಗಲ್ಲ. ಅವರು ನನ್ನ ಪ್ರೀತಿಸ್ತವ್ರೆ, ಅವ್ರಿಗೂ ಪ್ರೀತಿ ಕಮ್ಮಿ ಆಗಿಲ್ಲ, ಕಮ್ಮಿ ಆಗಲ್ಲ. ಹಂಗಿರೋವಾಗ ನಾನು ಅವ್ರ ಪರವಾಗಿ ಇರಬೇಕು. ಯಶವಂತಪುರ ಜನತೆಗೆ ಹೇಳ್ತಾ ಇದ್ದೀನಿ, ಕುಕ್ಕರ್ ಯಾರ್ಯಾರು ಇಸ್ಕೊಂಡಿದ್ದೀರೋ ನೀವು ಮುನಿರತ್ನ ಅವ್ರಿಗೆ ಓಟ್ ಹಾಕಲ್ಲ. ಯಾಕಂದ್ರೆ ಅವ್ರು ಎಲೆಕ್ಷನ್ ನಿಲ್ಲಲ್ಲ. ನಾಳೆ ಬರ್ತಾರೆ ಮುನಿರತ್ನ ಅವ್ರ ಗ್ಯಾಂಗು, ಕುಕ್ಕರ್ ವಾಪಸ್ ಕೊಡಿ, ನಾನು ಎಲೆಕ್ಷನ್ ನಿಲ್ತಾ ಇಲ್ಲ. ಆಯ್ತಾ? ಹುಷಾರು ಕೊಡಿ ಎಲ್ಲಾರು ಕುಕ್ಕರ್ನ. ನಮಗೆ ಮಾತಾಡ್ಬಿಟ್ಟು ನಾನು ಇವತ್ತಿರೋದು ಯಶವಂತಪುರದಲ್ಲಿ. ನಮ್ಮ ತಾತ ಇದ್ದಿದ್ದು, ನಮ್ಮ ಅಪ್ಪ ಇದ್ದಿದ್ದು. ಇವತ್ತು ನಾನಿರೋದು ಅದಕ್ಕೆ ಅಲ್ಲೇ ನಿಲ್ತಾ ಇರೋದು. ಐ ಆಮ್ ನಾಟ್ ಸ್ಪೀಕಿಂಗ್ ಯರ್ ಬೇಸ್ಟ್ ಥಿಂಗ್ಸ್. If you feel I am speaking wrong or best things, you can write or you can show. ಪ್ರಚಾರ ನನ್ನ ಪರವಾಗಿ ಯಾವ ಪ್ರಚಾರ ನನ್ನ ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಳಿನಾಕ್ಷಿ ಫೋನ್ ಸಂಪರ್ಕದಲ್ಲಿದ್ದಾರೆ. ನಳಿನಾಕ್ಷಿ, ಮುನಿರತ್ನಗೆ ಯಾರು ಈ ಸಲ ಟಿಕೆಟ್ ಕೊಡೋದಿಲ್ಲ, ನಾನು ಯಾವ ಪಕ್ಷದಿಂದ ನಿಲ್ತೀನಿ ಅಂತ 2 ದಿವಸದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಲ ಸ್ಪರ್ಧೆ ಮಾಡೋದು ಖಚಿತನಾ ಹುಚ್ಚ ವೆಂಕಟ್? ಹೇಗೆ? ಎಸ್ ನವಿತಾ, ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ. ಸೊ ಈಗಾಗಲೇ ಸಾಕಷ್ಟು ಸ್ಟಾರ್ಸ್ ಗಳು ಕೂಡ ಚುನಾವಣಾ ಪ್ರಚಾರಕ್ಕೆ ನಿಂತಿದ್ದಾರೆ. ಸೊ ಇದರ ಬೆನ್ನಲ್ಲೇ ನಟ ಹುಚ್ಚ ವೆಂಕಟ್ ಕೂಡ ಒಂದು ಪ್ರಚಾರ ಕೂಡ ಶುರು ಮಾಡಿದ್ದಾರೆ. ಸೊ ಏನಂದ್ರೆ ಈಗ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ರಾಜರಾಜೇಶ್ವರಿ ನಗರದ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಹುಚ್ಚ ವೆಂಕಟ್ ಅವರು ಹೇಳಿದ್ದಾರೆ. ಸೊ ಇವತ್ತು ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದ್ದಂತಹ ಹುಚ್ಚ ವೆಂಕಟ್ ಅವರು ಇನ್ನೇನು ಇಂಡಿಪೆಂಡೆಂಟ್ ಆಗಿ ನಿಲ್ತೀನೋ ಅಥವಾ ಅಭ್ಯರ್ಥಿಯಾಗಿ ನಿಲ್ತೀನೋ ಅನ್ನೋದನ್ನ ಸದ್ಯದಲ್ಲೇ ಹೇಳ್ತೀನಿ ಅನ್ನೋದನ್ನ ಹೇಳಿದ್ದಾರೆ. ಸೊ ಮುನಿರತ್ನವರು ಈಗಾಗಲೇ ಆರ್ಆರ್ ನಗರದಲ್ಲಿ ಟಿಕೆಟ್ ಪಡೆಯೋದಕ್ಕೆ ಸಾಕಷ್ಟು ಪ್ರಚಾರ ಮಾಡ್ತಿದ್ದಾರೆ. ಸೊ ಈ ಹಿನ್ನೆಲೆ ಕುಕ್ಕರ್ ಹಾಗೇನೆ ಸ್ಟವ್ಗಳನ್ನ ಕೊಟ್ಟು ಪ್ರಚಾರ ನಡೆಸಿದ್ದಾರೆ. ಸೊ ಆಗ ನಾನ್ ಮಾಡಲ್ಲ, ಜನರ ಮನಸ್ಸನ್ನ ಗೆದ್ದು ನಾನು ಪ್ರಚಾರನ ಪಡಿತೀನಿ. ಸೊ ನನ್ನದೇ ಆದಂತಹ ಒಂದು ಇಂಡಿಪೆಂಡೆಂಟ್ ಆಗಿ ನಾನು ನಿಂತು ರಾಜಕೀಯವನ್ನ ಗೆಲ್ತೀನಿ ಅನ್ನುವಂಥದ್ದು ಹುಚ್ಚ ವೆಂಕಟ್ ಅವರು ಮಾತಾಗಿತ್ತು. ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಹುಚ್ಚ ವೆಂಕಟ್ ಅವರು ಮಾತನಾಡಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ನಳಿನ ಡೀಟೇಲ್ಸ್ಗೆ.